ನಾನಿವಾಗ ಹಸಿ ಘಾಟಿಗೆ ಬಂದಿದ್ದೀನಿ. ಹಸಿ ಘಾಟಿಂದ ದಶಾಶ್ವಮೇಧ್ ಘಾಟ್ಗೆ ಹೋಗೋಣ ಅಂತ. ಸೊ ಅದು ಬಂದು ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ಇರೋದು. ಸೊ ಅಲ್ಲಿ ಇನ್ನೊಂದು ಆರತಿ ನಡೆಯುತ್ತೆ ಸಂಜೆ. ಸೊ ಅಲ್ಲಿಗೆ ಹೋಗಿ ನಿಮ್ಗೆ ಅಲ್ಲಿ ಜಾಗ ತೋರಿಸ್ತೀನಿ. ಬೋಟ್ ಹತ್ತಿದ್ದೀನಿ. ಸೊ ಬೋಟಲ್ಲಿ ಶೇರಿಂಗ್ ಬೋಟ್ ಬರುತ್ತೆ ನೋಡಿ, ಜನ ಎಲ್ಲ ಕೂತಿದ್ದಾರೆ. ಸೊ 50 ರುಪೀಸ್ ತಗೊತಾರೆ. 50 ರುಪೀಸಲ್ಲಿ ದಶಾಶ್ವಮೇಧ್ ಘಾಟ್ ಹೋಗೋಣ ಅಂತ. ಪ್ರೈವೇಟ್ ಬೋಟ್ ಕೂಡ ಸಿಗುತ್ತೆ. ಅದು ಯಾವಾಗ ಸೂಕ್ತ ಅಂದ್ರೆ, ನೀವು ಒಂದು 10 ಜನದ ಫ್ಯಾಮಿಲಿ ಎಲ್ಲ ಬಂದಿರ್ತಾರಲ್ಲ, ಅವಾಗ ನಿಮ್ ಫ್ಯಾಮಿಲಿನೇ ಒಂದು ಪ್ರೈವೇಟ್ ಬೋಟ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದು ರೇಂಜಸ್ ಫ್ರಮ್ 800 to 1000 ರುಪೀಸ್. ಈ ವಾರಣಾಸಿ ಮತ್ತೆ ಆ ಘಾಟಿಗಳು ಅದೆಲ್ಲ ಆಲ್ಮೋಸ್ಟ್ 11th ಸೆಂಚುರಿ BC ಇಂದ ಇದೆ ಅಂತ ಹೇಳ್ತಾರೆ. ಮತ್ತೆ ಇದು ಹಿಂದೂಗಳಿಗೆ ಒಂದು ಪಿಲಿಗ್ರಿಮೇಜ್ ಸೈಟ್ ತರ. ಸೊ ಈ ಜಾಗಕ್ಕೆ ಬರೇ ವಾರಣಾಸಿ ಅಂತ ಒಂದು ಕರೆಯಲ್ಲ, ಬನಾರಸ್ ಅಂತಾನೂ ಕರೀತಾರೆ, ಕಾಶಿ ಅಂತಾನೂ ಕರೀತಾರೆ. ಇಲ್ಲಿಂದ ಒಂದು 100-150 ಕಿಲೋಮೀಟರ್ ಹಿಂದಗಡಿಗೆ ಹೋದ್ರೆ ನಿಮ್ಗೆ ಪ್ರಯಾಗ್ರಾಜ್ ಅಂತ ಸಿಗುತ್ತೆ. ಪ್ರಯಾಗ್ರಾಜ್ ಅಲ್ಲಿ ಸಂಗಮ ಅಂತಿದೆ, 2 ನದಿ ಸಂಗಮ ಆಗುತ್ತೆ. ಮತ್ತೆ ಅಲ್ಲಿ ಮಹಾಕುಂಭ ಕೂಡ ಅಲ್ಲೇ ನಡೆಯೋದು. UP ಬಿಡೋಕ್ಕೂ ಮುಂಚೆ ನಿಮ್ಗೆ ಪ್ರಯಾಗ್ರಾಜ್ ಕರ್ಕೊಂಡೋಗಿ ಸಂಗಮ, ಮಹಾಕುಂಭ ಎಲ್ಲ ತೋರಿಸ್ತೀನಿ ಬನ್ನಿ. ಗಂಗಾ ಆರತಿ ನಡೆಯೋ ಜಾಗಕ್ಕೆ ಬಂದಿದ್ದಾಗಿದೆ. ಆಲ್ಮೋಸ್ಟ್ ಸಂಜೆ ಟೈಮು, ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ನಾನು ಅಷ್ಟರಲ್ಲೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ಬೇಗ ನೋಡ್ಕೊಂಡು ಬಂದ್ಬಿಡಿ. ಗಂಗಾ ಆರತಿ ನೋಡಿದಾಯ್ತು. ಹಂಗೆ ಬರ್ತಾ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗೋಣ ಈಚೆಗಡೆಯಿಂದಾನೆ ಅಂದ್ಕೊಂಡು ಬಂದು ನೋಡಿದೆ. ಫುಲ್ಲು ರಶ್ ಆಗಿ ಹೋಗಿತ್ತು, ರೋಡ್ ತುಂಬಾ ಜನ ಇದ್ರು. ನೀವು ನೋಡ್ತಿರೋದು ಇಲ್ಲಿ ಕಾಶಿ ವಿಶ್ವನಾಥ್ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಮತ್ತೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತಿದ್ಯಲ್ಲ, ಅದು ಮೇನ್ ಗರ್ಭಗುಡಿ ಏನಿರುತ್ತೋ ಅದ್ರದ್ದು ಲೈವ್ ಟೆಲಿಕಾಸ್ಟ್ ಮಾಡ್ತಿರ್ತಾರೆ. ಸಿನ್ಸ್ ಒಳಗೆ ಫೋನ್ ಕ್ಯಾಮ್ರಾ ಏನು ತಗೊಂಡು ಹೋಗಕ್ಕಾಗಲ್ವೋ, ನಿಮ್ಗೆ ಯಾರಾದ್ರೂ ವಿಡಿಯೋ ಮಾಡ್ಕೊಡೋರಿದ್ರೆ ಇಲ್ಲಿಂದ ಮಾಡ್ಕೋಬಹುದು. ಮೇನ್ ಎಂಟ್ರೆನ್ಸ್ ಇಂದ ಒಳಗಡೆ ಮೇನ್ ದೇವಸ್ಥಾನ ಹೆಂಗ್ ಕಾಣಿಸುತ್ತೆ, ಏನೇನಿದೆ ಒಳಗಡೆ ಅಂತ ಜಸ್ಟ್ ಒಂದು ಫೋಟೋ ಹಾಕಿರ್ತೀನಿ, ಅದ್ರಲ್ಲೇ ನೋಡ್ಕೊಂಬಿಡಿ. कॉरिडोर के अंदर ही हिमालय की दुकान उपलब्ध है, जहाँ प्रशासन द्वारा नियत स्तर पर पूजा सामग्री उपलब्ध कराई जा रही है। हर हर महादेव। ನೀವು ಈ ಗೇಟಿಂದ ಆ ಕಡೆ ಏನು ನೋಡ್ತೀರಾ ಅಂದರೆ ಕಾಶಿ ವಿಶ್ವನಾಥ್ ದೇವಸ್ಥಾನ. ಸೊ ಇಲ್ಲಿ ಒಳಗಡೆ ಫೋನ್ ಅಲೋಡ್ ಇರಲ್ಲ. ಸೊ ನೀವು ಇಲ್ಲಿ ಒಳಗಡೆ ಬಂದರೆ ಅಲ್ಲಿ ಎಂಟ್ರೆನ್ಸಲ್ಲೇ ಇಲ್ಲಿ ಚಪ್ಪಲಿ ಬಿಡ್ಬೋದು. ಇಲ್ಲಿ ಅಂಗಡಿಯವರೆಲ್ಲ ನಿಮ್ಗೆ ಕೇಳ್ತಿರ್ತಾರೆ ಚಪ್ಪಲಿ ಬಿಡ್ತೀರಾ ಫ್ರೀಯಾಗಿ ಅಂತ. ಬಟ್ ಅಲ್ಲೆಲ್ಲೂ ಬಿಡಕ್ಕೆ ಹೋಗ್ಬೇಡಿ. ಇಲ್ಲೇ ದೇವಸ್ಥಾನದ್ದು ಚಪ್ಪಲಿ ಬಿಡೋ ಸ್ಥಾನ ಇದೆ, ಅಲ್ಲಿ ಲಾಕರ್ ಕೊಡ್ತಾರೆ, ಅದರೊಳಗೆ ಬಿಡಿ. ಸೊ ಅಲ್ಲಿಂದ ಹಿಂಗೆ ಒಳಗೆ ಬಂದರೆ, ಈ ಕಡೆ ಬಂದರೆ ನಿಮಗೆ ಇಲ್ಲಿ ಲಾಕರ್ ಸಿಗುತ್ತೆ. ಇಲ್ಲಿ ಲಾಕರಲ್ಲಿ ಏನಾದರೂ ಸಾಮಾನು ಇಟ್ಟು ವಾಪಸ್ ಬಂದು ಇಲ್ಲಿ ಚೆಕ್ಕಿಂಗ್ ಆಗುತ್ತೆ. ನಿಮ್ಮದು ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋದರೆ ಆ ಕಡೆ ದೇವಸ್ಥಾನ. ನೀವೇನಾದರೂ ಕಾಶಿ ವಿಶ್ವನಾಥ್ ದೇವಸ್ಥಾನ ಅಥವಾ ಮಹಾಕಾಲ್ ದೇವಸ್ಥಾನ ಅಲ್ಲಿಗೆ ಏನಾದರೂ ಬಂದರೆ ಯಾರಿಗೂ ಏನೋ ಅಮೌಂಟ್ ಪೇ ಮಾಡೋದು ಬೇಕಿರಲ್ಲ. ಸೊ ಇಲ್ಲೆಲ್ಲ ನಿಮಗೆ ತುಂಬ ಸ್ಕ್ಯಾಮರ್ ಸಿಗ್ತಾರೆ. ಸೊ ಹುಷಾರಾಗಿರಿ. ನೀವೇನಿಲ್ಲ, ಇಲ್ಲೇನೋ ಅಮೌಂಟ್ ಪೇ ಮಾಡೋಂಗಿಲ್ಲ, ಸೀದಾ ಬರ್ಬೋದು. ತಿರ್ಗಾ ನೀವೇನಾದರೂ ಸ್ಪೆಷಲ್ ಎಂಟ್ರೆನ್ಸ್ ಬೇಕು ಅಂದರೆ ಅದೇನು ಸ್ಪೆಷಲ್ ಎಂಟ್ರೆನ್ಸ್ ಆ ಥರ ಏನಿರಲ್ಲ. ತುಂಬ ರಶ್ ಇದ್ದಾಗ ನೀವು ಆ ಕಡೆಯಿಂದ ಹೋದರೆ ಬೇಗ ಹೋಗ್ಬೋದು. ಸೊ ಸ್ಪೆಷಲ್ ಎಂಟ್ರೆನ್ಸ್ ಬಂದು ನಿಮಗೆ ಹೆಲ್ಪ್ ಡೆಸ್ಕಲ್ಲಿ ಕೇಳ್ಬೋದು. ತಿರ್ಗಾ ಈಚೆಗಡೆ ಪ್ರಸಾದ ಎಲ್ಲ ಕೊಡ್ತಾರೆ, ಅದೆಲ್ಲ ತಗೋಬೇಡಿ. ಒಳಗಡೆ ಈ ದೇವಸ್ಥಾನದ ಒಳಗಡೆನೆ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ. 50 ರುಪೀಸಿಂದ ಸ್ಟಾರ್ಟ್ ಆಗಿ 200 ರುಪೀಸ್ಗೆ ಎಂಡ್ ಆಗುತ್ತೆ. ಅರ್ಧ kg ಬಂದು 200 ರುಪೀಸೇನೋ, ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಹೊರಡೋ ಟೈಮ್ ಆಗಿದೆ.
ಸೊ ನಾನು ಲಸ್ಸಿ ಕುಡ್ಕೊಂಡು ಹೊಡ್ತೀನಿ. ಬನ್ನಿ. ಈ ವಾರಣಾಸಿ ಪಕ್ಕದಲ್ಲೇ ಒಂದು ತುಂಬಾ ಸೆನ್ಸಿಟಿವ್ ಜಾಗ ಇದೆ, ಅದೇ ಜ್ಞಾನವಾಪಿ ಮಂದಿರ. ಈ ಮಂದಿರಕ್ಕೆ ಮುಂಚೆ ಜ್ಞಾನವಾಪಿ ಮಸ್ಜಿದ್ ಅಂತಿದ್ರು, ಯಾಕೆಂದ್ರೆ ಅಲ್ಲಿ ಮೊಘಲ್ ರಾಜರುಗಳೆಲ್ಲ ಬಂದು ಆಕ್ರಮಣ ಮಾಡ್ಕೊಂಡು ಮಸೀದಿ ಕಟ್ಕೊಂಡ್ಬಿಟ್ಟಿದ್ರು. ಈ ಸತ್ಯ ಹೆಂಗ್ ಹೊರಗ್ ಬಂತು ಅಂದ್ರೆ, ಕಾಶಿ ವಿಶ್ವನಾಥ್ ದೇವಸ್ಥಾನದಲ್ಲಿ ಒಂದ್ ನಂದಿ ಇದೆ. ನೀವ್ ಯಾವಾಗ್ಲೂ ಒಂದ್ ನೋಟಿಸ್ ಮಾಡಿರ್ತೀರಾ, ನಂದಿ ಯಾವಾಗ್ಲೂ ಶಿವಲಿಂಗ ಕಡೆ ಮುಖ ಮಾಡಿ ಕೂತಿರುತ್ತೆ. ಬಟ್ ಈ ಕಾಶಿ ವಿಶ್ವನಾಥ್ ದೇವಸ್ಥಾನದಲ್ಲಿ ಒಂದು ನಂದಿ ಇತ್ತು, ಅದು ಮಸೀದಿ ಕಡೆಗೆ ಮುಖ ಮಾಡ್ಕೊಂಡು ಕೂತಿತ್ತು. ಸೊ ಅಲ್ಲಿ ಒಂದು ರಿಸರ್ಚ್ ಮಾಡಿದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರಲ್ಲೊಂದು ಶಿವಲಿಂಗ ಕಾಣಿಸುತ್ತೆ. ಅದನ್ನ ಇವರು ಮುಸ್ಲಿಮ್ಸ್ ಅವರು ಫೌಂಟೇನ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಫೌಂಟೇನ್ ಆ ಟೈಮಲ್ಲಿ ಕಂಡುಹಿಡಿದಿರ್ಲಿಲ್ಲ. ಸೊ ಇವ್ರದ್ದು ವಜೂಖಾನ ಏನಿರುತ್ತೆ, ಇವ್ರು ನಮಾಜ್ ಮಾಡಕ್ ಹೋಗೋಕ್ಕೂ ಮುಂಚೆ ಕೈ ಕಾಲೆಲ್ಲ ತೊಳ್ಕೊಂತಾರಲ್ಲ, ಆ ಇದ್ರೊಳಗೆ ಶಿವಲಿಂಗನ ಇಟ್ಬಿಟ್ಟಿದ್ರು. ಅಷ್ಟೇ ಸಾಲದು ಅಂತ ನೀವು ಮಸೀದಿ ವಾಲ್ಸ್ ಏನಾದ್ರು ಹೋಗಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಹಿಂದೂ ಮೂರ್ತಿಗಳು, ತ್ರಿಶೂಲದ್ದು ಆಕಾರದ್ದು ಡಿಸೈನ್ಗಳು, ಆ ತರ ಎಲ್ಲ ನೋಡಕ್ ಸಿಗುತ್ತೆ. ಕರೆಂಟ್ ಟೈಮಲ್ಲೂ ಇದು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ನಡೀತಿದೆ. ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ತಗೊಂಡಿದೆ ಅಂದ್ರೆ, ಸದ್ಯಕ್ಕೆ ಇವಾಗ ಹಿಂದೂಗಳಿಗೂ ಪೂಜೆ ಮಾಡಕ್ ಬಿಡ್ತಾರೆ, ಮುಸ್ಲಿಮ್ಸ್ಗೂ ನಮಾಜ್ ಮಾಡಕ್ ಬಿಡ್ತಾರೆ. ಇಷ್ಟೊತ್ತು ನಿಮ್ಗೆ ದೇವಸ್ಥಾನ ಅದು ಇದು ಅಂತ ತೋರಿಸ್ದೆ, ಇವಾಗ ವಾರಣಾಸಿ ಚಾಟ್ಸ್ ತೋರಿಸ್ತೀನಿ ಬನ್ನಿ. मेरे इसमें थोड़ा ये ज़्यादा डाल दिया. ನೋಡಿ, ಇದು ರಬಡಿ ಲಸ್ಸಿ ಅಂತ. ನೆನ್ನೆ ಇಲ್ಲಿ ಮಿಕ್ಸ್ ಫ್ರೂಟ್ ಕುಡಿದೆ, ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಡ್ರೈ ಫ್ರೂಟು, ಮಲೈ ರಬಡಿ ಕುಡಿಯೋಣ ಅಂತ ನೋಡಿ. ಇದು ಬಂದು ಲಸ್ಸಿ, ಇದು ರಬಡಿ, ಈ ಲಸ್ಸಿ. ಸೊ ನಾನು ರಬಡಿ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ನೋಡಿ, ಅಲ್ಲಿ ಹಿಂದಗಡೆ ಮೊಸರಿದೆ, ಅದನ್ನು ಈ ಥರ ಶೇಕ್ ಮಾಡಿ ಭಯ್ಯ ಲಸ್ಸಿ ಮಾಡಿ ಕೊಡ್ತಾರೆ. ಸಖತ್ತಾಗಿರೋ, ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಬಂದರೆ. ये सब नहीं मिक्स करके, ये क्या है? पूरा केसर बादाम है, मखाना, काजू है. अच्छा. ನೋಡಿ, ಇಲ್ಲೊಂಥರ ಸ್ಪೆಷಲ್ ಬಾಂಗು, ಇದು ಡ್ರೈ ಫ್ರೂಟ್ ಮಿಕ್ಸ್ ಅಂತೆ. ಡ್ರೈ ಫ್ರೂಟ್ ಮಿಕ್ಸ್ ತಿರ್ಗಾ ಮಿಲ್ಕೇನಾ? ತಿರ್ಗಾ ಮಿಲ್ಕು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ಕೊಡ್ತಾರೆ. ಇಲ್ಲ ಸರಿ, ಟೇಸ್ಟ್ ಮಾಡೋದು ಹೆಂಗಿರುತ್ತೆ ಅಂತ. ನಾವಿವಾಗ ವಾರಣಾಸಿ ಬಿಟ್ಟು ಹೊರಡೋ ಟೈಮ್ ಬಂದಿದೆ. ಸೊ ನಾನು ನಮ್ಮ ರೂಮ್ ತೋರಿಸ್ಬಿಡೋಣ ಅಂತ ಹಿಂಗೆ ಬಂದಿದ್ದೀನಿ. ನೋಡಿ, ರೂಮ್ ಬಂದು ಈ ತರ ಇದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ 6 ಗಂಟೆ ಟ್ರೈನು ವಾರಣಾಸಿ ಜಂಕ್ಷನ್ ಇಂದ. ಸೊ ಅಷ್ಟೊಂದು ಹೆಂಗಿದೆ, ಓಲ್ಡ್ ಸ್ಟೈಲು ಬಟ್ ಕ್ಲೀನ್ ಆಗಿತ್ತು. ಇದೆಲ್ಲ ರೂಮ್ ಕಾಸ್ಟ್ಲಿ, ಅಂಡ್ ಇದರಲ್ಲಿ ಬಾಲ್ಕನಿ ಕೂಡ ಇದೆ. ಈ ಬಾಲ್ಕನಿಲಿ ನೀವು ನೋಡ್ಬೋದು, ಈ ಕಡೆ ಗಂಗಾ ವ್ಯೂ ಕಾಣಿಸುತ್ತೆ. ಇಲ್ಲೇ ಮುಂದೆ ಹರ್ಷಿ ಘಾಟ್ ಬರೋದು. ಈ ರೂಮ್ ಬಂದು ವಿತ್ AC ನನಗೆ 1600 ಹಂಗೆ ದಿನಕ್ಕೆ ಬಿತ್ತು. ಸೊ ಇದ್ರಲ್ಲಿ ಇದೇ ರೀಸನಬಲ್ ರೇಟು, ಪ್ಲಸ್ AC ವರ್ಕಿಂಗ್ ಇದೆ.
ಸೊ ನಿಮ್ಗೆ ರೂಮ್ಗಳು ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ರೀಸನಬಲ್ ರೇಟ್ಸ್ಗೆ ಈ ಕಡೆ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಇದು ಆ ಹಸಿ ಘಾಟ್ ಹತ್ರ ಬರುತ್ತೆ. ಹಸಿ ಘಾಟ್ ಪಾರ್ಕಿಂಗ್ ಮುಂದೆಗಡೆನೆ ಇರೋದು. ಇಲ್ಲಿ ಆಟೋ ಅವ್ರಿಗೆ ಹೇಳಿದ್ರೆ ಪಾರ್ಕಿಂಗ್ ಹತ್ರ ಬಿಡಿ ಅಂತ ಹೇಳಿದ್ರೆ ಇಲ್ಲಿ ಬಿಡ್ತಾರೆ. ನಾನ್ ಬಂದು ಪ್ರಯಾಗ್ರಾಜ್ಗೆ ಬಂದಿದ್ದಾಯ್ತು. ನೀವು ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಇದೆ ಕುಂಭಮೇಳದ ಪ್ರಯುಕ್ತ ಅಂತ. ಮಹಾಕುಂಭ ಬಂದು ಹಿಂದೂಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಲಕ್ಷಾಂತರ ಜನ ಬಂದು ಗಂಗೆ ರಿವರ್ಗೆ ಪೂಜೆ ಮಾಡಿ ಅದ್ರೊಳಗೆ ಒಂದ್ಸತಿ ಸ್ನಾನ ಮಾಡಿ ಅವ್ರದ್ದು ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂತಾರೆ ಅಂತ ಹೇಳ್ತಾರೆ. ಕುಂಭಮೇಳ ಬಂದು ಎವ್ರಿ 5 years ಒಂದ್ಸತಿ ನಡೆಯುತ್ತೆ. ಬಟ್ ಈ ಸತಿ ನಡೆದಿದ್ದು ತುಂಬಾ ಸ್ಪೆಷಲ್. ಯಾಕೆಂದ್ರೆ ಇದು 12 years ಒಂದ್ಸತಿ ನಡೆಯೋ ಮಹಾಕುಂಭಮೇಳ. ಇದೇನಕ್ಕೆ ಅಷ್ಟೊಂದು ಸ್ಪೆಷಲ್ ಅಂದ್ರೆ ಜುಪಿಟರು ಸೂರ್ಯನ್ ಸುತ್ತ ಒಂದು ಫುಲ್ ರೊಟೇಷನ್ ಮುಗಿಸೋಷ್ಟೊತ್ತಿಗೆ ನಮ್ಗೆ ಇಲ್ಲಿ 12 ವರ್ಷ ಆಗುತ್ತೆ. ಸೊ ಆ 12 ವರ್ಷನೇ ಬಂದು ಇಲ್ಲಿ ಮಹಾಕುಂಭಮೇಳ ಅಂತ ಸೆಲೆಬ್ರೇಟ್ ಮಾಡೋದು. ಬಿಜೆಪಿ ಅವರ ಆಡಳಿತದಲ್ಲಿ ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ನಡೆದಿದೆ. ಪ್ಲಸ್ ಹೆವಿ ಜನಕ್ಕೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಬಟ್ ಜನಕ್ಕಿನ್ನ ಅದನ್ನ ಯೂಸ್ ಮಾಡ್ಕೊಳೋದು, ಅದನ್ನ ನಮ್ಗೋಸ್ಕರ ಅಂತ ಮಾಡಿದ್ದಾರೆ, ಇದು ಯಾರೋ ಬೇರೆಯವ್ರದ್ದಲ್ಲ, ಇದು ನಮ್ದೇ ಅನ್ನೋ ಮೆಂಟಾಲಿಟಿ ಇನ್ನ ಬಂದಿಲ್ಲ. ಗೌರ್ಮೆಂಟ್ ತಾನೇ ಹೊಡೆದಾಕು, ಗಲೀಜ್ ಮಾಡು ಅಂತಾನೆ ಇದ್ರು ಜನಗಳು. ಇಲ್ಲಿಗೆ ಆಲ್ ಓವರ್ ಇಂಡಿಯಾದಿಂದ ಎಲ್ಲೆಲ್ಲಿ ಯಾವ ಬೆಟ್ಟದೊಳಗಡೆ ಕಾಡೊಳಗಡೆ ಅಡಗಿ ಕುಂತಿರ್ತಾರಲ್ಲ ನಾಗಾ ಸಾಧುಗಳು, ಅವರೆಲ್ಲ ಈ ಟೈಮಲ್ಲಿ ಎಲ್ಲ ಆ ಜಾಗ ಬಿಟ್ಟು ಇಲ್ಲಿಗೆ ಬಂದು ಸೇರ್ತಾರೆ, ಪ್ರಯಾಗ್ರಾಜ್ಗೆ ಬಂದು. ಈ ಟೈಮ್ ಪೀರಿಯಡ್ ಅಲ್ಲಿ ಒಂದು 9 ರಿಂದ 10 ಅಮಾವಾಸ್ಯೆಗಳು ಬರುತ್ತೆ. ಅದರಲ್ಲಿ ಮೇನ್ ಅಮಾವಾಸ್ಯೆ ಯಾವತ್ತಿರುತ್ತೋ ಅವತ್ತಿನ ದಿವಸ ಗಂಗಾ ಸ್ನಾನ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಎನ್ಲೈಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಟ್ರಿಪ್ ಅಲ್ಲಿ ನಾನು ಫುಲ್ ಆಲ್ಮೋಸ್ಟ್ UP ಕವರ್ ಮಾಡಿದ್ದೀನಿ. ಮಥುರಾಯಿಂದ ಹಿಡಿದು ವಾರಣಾಸಿವರೆಗೂ, ಆಗ್ರಾಯಿಂದ ಹಿಡಿದು ಬೃಂದಾವನದವರೆಗೂ ಎಲ್ಲ ನೋಡಿದ್ದೀನಿ. ಒಂದೊಂದ್ ಕಡೆ ಒಂದೊಂದು ಡಿಫ್ರೆಂಟ್ ಕಲ್ಚರು, ಡಿಫ್ರೆಂಟ್ ರಿಲಿಜನ್. ಈ ವ್ಲಾಗ್ ನ ಇಲ್ಲಿಗೆ ನಿಲ್ಸೋಂತ ಟೈಮ್ ಬಂದಿದೆ. ಆಲ್ಮೋಸ್ಟ್ UP ತೋರಿಸಿದ್ದೀನಿ ನಿಮ್ಗೆ. ನೆಕ್ಸ್ಟ್ ಬಂದು ನಾನು ನಿಮ್ಗೆ ರಾಜಸ್ಥಾನ್ ತೋರ್ಸಕ್ ಕರ್ಕೊಂಡು ಹೋಗ್ತೀನಿ. ರಾಜಸ್ಥಾನಲ್ಲಿ ಉದಯ್ಪುರ್, ಜೋಧ್ಪುರ್, ಜೈಪುರ್ ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.